ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮೋಹಕ ತಾರೆಯಾಗಿ ಮಿಂಚುತ್ತಿರುವಂತಹ ನಯನತಾರ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಯನತಾರ ಅವರು ಹುಟ್ಟಿದ್ದು 18 ನವೆಂಬರ್ 1984ರಲ್ಲಿ. ಅದು ಕೂಡ ನಮ್ಮ ಬೆಂಗಳೂರಿನಲ್ಲೇ ಅಂತಲೇ ಹೇಳ್ಬೋದು. ಇವರ ಹೈಟ್ ಬಂದು 5.5. ಹಾಗೆ ಇವರು ಕ್ರಿಶ್ಚಿಯನ್ಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋವಂಥದ್ದು. ಹಾಗೆ ಇವರು ಹಿಂದೂ ಆಗಿ ಕನ್ವರ್ಟ್ ಆಗ್ತಾರೆ, ಅದು ಕೂಡ 2011ರಲ್ಲಿ. ಇವರ ತಂದೆ ಹೆಸರು ಬಂದು ಕುರಿಯನ್ ಕೊಡಿಯಟ್ಟು ಅಂತ. ಹಾಗೆ ತಾಯಿ ಹೆಸರು ಬಂದರು ಹೊಮೈನಾ ಕುರಿಯನ್ ಅಂತ. ದೆಹಲಿಯಲ್ಲಿ ಇವರು ಸ್ಕೂಲ್ ಎಜುಕೇಷನ್ನ ಮುಗಿಸ್ಕೊಳ್ತಾರೆ. ಆನಂತರ ಬ್ಯಾಚುಲರ್ ಆಫ್ ಆರ್ಟ್ಸ್ನ ಕಂಪ್ಲೀಟ್ ಮಾಡಿರೋದು ಬಂದು ಇವರು ತಿರುವಲ್ಲ ಅನ್ನೋ ಒಂದು ಗ್ರಾಮದಲ್ಲಿ ಅಂತಲೇ ಹೇಳ್ಬೋದು. ಹಾಗೆ ಇವರು ಕನ್ನಡ, ತೆಲುಗು, ಮಲಯಾಳಂ ಹಾಗೆ ತಮಿಳ್ ಮೂವಿಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡಿರುವಂತಹ ಉತ್ತಮ ನಟಿಯಾಗಿದ್ದಾರೆ. ಹಾಗೆ ಇವರು ಫಸ್ಟ್ ಮೂವಿ ಬಂದು ಮನಸ್ಸಿನ ಕರೆ ಅನ್ನೋ 2003ರಲ್ಲಿ ರಿಲೀಸ್ ಆದಂತಹ ಮಲಯಾಳಂ ಮೂವಿ ಮೂಲಕ ಇವರು ಚಿತ್ರರಂಗಕ್ಕೆ ಎಂಟ್ರಿ ಪಡೆಯುತ್ತಾರೆ. ಹಾಗೆ ಅಯ್ಯ ಮೂವಿನ 2005ರಲ್ಲಿ ಇವರು ತಮಿಳಿನಲ್ಲಿ ನಟಿಸ್ತಾರೆ. ಹಾಗೆ ಜವಾನ್ ಅನ್ನೋ ಮೂವಿನ 2023ರಲ್ಲಿ ನಟಿಸ್ತಾರೆ, ಅದು ಕೂಡ ಹಿಂದಿ ಮೂವಿ. ಇವರಿಗೆ ರಿಪೀಟೆಡ್ ಆಗೇ ತುಂಬ ಫಿಲಮ್ಫೇರ್ ಅವಾರ್ಡ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಹಾಗೆ ಅತ್ಯುತ್ತಮವಾದಂತಹ ನಂದಿ ಅವಾರ್ಡ್ ಕೂಡ ಇವ್ರಿಗೆ ಬಂದಿದೆ. ಇವ್ರು ಮಾಡಿರುವಂತಹ ಪ್ರಮುಖವಾದ ಮೂವಿ ಹಾಗೆ ಸಕ್ಸಸ್ ಕೊಟ್ಟಂತಹ ಮೂವಿ ನೋಡೋದಾದರೆ ಚಂದ್ರಮುಖಿ 2005, ಬಿಲ್ಲಾ 2007ರಲ್ಲಿ ರಿಲೀಸ್ ಆಯಿತು, ಶ್ರೀರಾಮ್ ಜೈರಾಮ್ 2011ರಲ್ಲಿ, ಹಾಗೆ ರಾಜಾರಾಣಿ 2013ರಲ್ಲಿ, ಹಾಗೆ ಅಂಧಾರಂ 2017. ಹೀಗೆ ತುಂಬ ಮೂವಿಗಳಲ್ಲಿ ನಮ್ಮ ನಯನತಾರ ಅವರು ನಟಿಸಿದ್ದಾರೆ. ಈ ಎಲ್ಲ ಮೂವಿಗಳು ತುಂಬಾ ಸೂಪರ್ ಹಿಟ್ ಆದವು ಅಂತಲೇ ಹೇಳ್ಬೋದು. ಹಾಗೆ ಕನ್ನಡದಲ್ಲಿ ನೋಡೋದಾದರೆ ನಮ್ಮ ನಯನತಾರ ಅವರು ಉಪೇಂದ್ರ ಅವ್ರ ಜೊತೆ ನಟಿಸಿದ್ದಾರೆ, ಅದು ಕೂಡ ಸೂಪರ್ ಅನ್ನೋ ಮೂವಿಲಿ. ನಯನತಾರ ಅವರು ಹಾಗೆ ಸೂಪರ್ ಮೂವಿಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ರಾಮಾಯಣ ಮೂವಿಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೀತಾ ಪಾತ್ರನ ಅಷ್ಟೇ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ನಮ್ಮ ನಯನತಾರ ಅವರು. ನಯನತಾರ ಅವರು 9 ಜೂನ್ 2022ರಲ್ಲಿ ಮದುವೆ ಆಗ್ತಾರೆ. ಅದು ವಿಘ್ನೇಶ್ ಅನ್ನೋರನ್ನ. ಅವರು ಕೂಡ ಫಿಲಮ್ ಮೇಕರ್ ಆಗಿ ಡೈರೆಕ್ಟರ್ ಆಗಿ ಇವರು ಕೆಲಸ ಮಾಡ್ತಿದ್ದಾರೆ ವಿಘ್ನೇಶ್ ಅವರು. ಇವ್ರಿಗೆ ಇಬ್ಬರು ಪುಟಾಣಿ ಮಕ್ಕಳು ಕೂಡ ಇದ್ದಾರೆ. ಇಬ್ಬರು ಮಕ್ಕಳು ಕೂಡ ಗಂಡು ಮಕ್ಕಳು ಅಂತಲೇ ಹೇಳ್ಬೋದು ನಮ್ಮ ನಯನತಾರ ಅವ್ರಿಗೆ. ಸದ್ಯಕ್ಕೆ ಇವರು ಯಾವುದೇ ಮೂವಿಗಳಲ್ಲಿ ನಟಿಸ್ತಿಲ್ಲ. ಯಾಕೆ ಅಂದರೆ ಮಕ್ಕಳಿಗೆ ತುಂಬಾ ಮುಖ್ಯ ಈಗ ತಾಯಿ ಪ್ರೀತಿ ಅನ್ನೋದನ್ನು ಅವರು ತುಂಬ ಬಿಲೀವ್ ಮಾಡ್ತಾರೆ. ಅವರು ತುಂಬಾ ಟೈಮ್ ಕೊಡ್ತಾರೆ ಫ್ಯಾಮಿಲಿಗೆ ಹಾಗೆ ತನ್ನ ಮಕ್ಕಳಿಗೋಸ್ಕರ. ಅವರ ಮಗನ ಹೆಸರು ಹುಯ್ಯಾರ್ ಅಂತ, ಹಾಗೆ ಉಲ್ಗಮ್ ಅಂತ ಇಬ್ಬರು ಗಂಡು ಮಕ್ಕಳು ಇದ್ದಾರೆ ನಮ್ಮ ನಯನತಾರ ಅವ್ರಿಗೆ. ನಯನತಾರ ಅವರು ಇನ್ನು ಮುಂದೆನಾದರೂ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್